ಇರುವಂತ ಟೆನ್ಷನ್ ಸರ್ ಆಯ್ತು ಸರ್ ಏನೋ ಮಾಡ್ತೀನಿ ಎಲ್ ಎಲ್ ಬಿ ಮಾಡಿದ್ಮೇಲೆ ಏನಾದ್ರೂ ಜೀವನ ಇದೆಯಾ? ಒಬ್ವಿಯಸ್ಲಿ ಜೀವನ ಇದೆ ಸರ್. ನಮ್ಮ ಕಾನೂನು ಅಕಾಡೆಮಿ ಜೀವನನ ಹೇಗ್ ರೂಪಿಸ್ಕೊಳ್ಬೇಕು, ಜೀವನನ ಹೇಗ್ ಕೊಟ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಕಾನೂನು ಅಕಾಡೆಮಿ ನಿಮಗೆ ಹೇಳುತ್ತೆ. ನೀವು ಏನ್ ಆಗ್ತೀರಾ, ನೀವು ಏನ್ ಆಗ್ಬೇಕು, ಲಾ ಸ್ಟೂಡೆಂಟ್ ಆದಾಗ ನೀವ್ ಏನೇನನ್ನ ತಿಳ್ಕೊಬೇಕು ಫಸ್ಟ್ ಅಂತ ಬಂದ್ರೆ ನಿಮ್ಮ ಕರಿಯರ್ ಅಪಾರ್ಚುನಿಟಿ ನೋಡ್ಬೇಕು. ಇಲ್ಲಿ ನೀವು ಕಾರ್ಪೊರೇಟ್ ಲಾಯರ್ ಆಗಬಹುದು, ಇಲ್ಲ ಅಂತಂದ್ರೆ ನೀವು ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಅಂತ ಬರ್ತಾರೆ ಗೌರ್ಮೆಂಟ್ ಲಾಯರ್ ಆಗಬಹುದು, ಇಲ್ಲ ಅಂತಂದ್ರೆ ನೀವು ಜಡ್ಜ್ಗಳಾಗಬಹುದು. ನೋಡಿ ಜಡ್ಜ್ಗಳಾಗಬಹುದು, ಇಲ್ಲ ಅಂತಂದ್ರೆ ನೀವ್ ಯಾವ್ದಾದ್ರು ಸೈಬರ್ ಲಾ ಅದು ಇದು ಕ್ರಿಮಿನಲ್ ಅದು ಇದು ಬೇಲ್ ಕೊಡ್ಸೋದು ಅದೆಲ್ಲ ಬರುತ್ತಲ್ಲ, ಪ್ರಾಪರ್ಟಿ ಸಿವಿಲ್ ಲಾಯರ್ ಇದಾಗಬಹುದು. ಇಲ್ಲ ಸರ್ ನಾನು ಗೌರ್ಮೆಂಟ್ ಎಕ್ಸಾಮ್ ಬರ್ಕೊಳ್ತೀನಿ ಅಂದ್ರೆ ಒಂದು ಡಿಗ್ರಿ ಆದ್ರೂ ಕೈಯಲ್ಲಿ ಬರುತ್ತಲ್ಲ, ಇದನ್ನಾದ್ರೂ ಮಾಡಬಹುದು. ನೋಡಿ ಇದು ಲೆಂತಿ ಆಗ್ಬಿಡುತ್ತೆ ವಿಡಿಯೋ, ಬಟ್ ಆದ್ರೂ ಕೂಡ ನಾನು ಶಾರ್ಟ್ ಆಗಿ ಹೇಳಿರ್ತೇನೆ. ಇದ್ರದ್ದು ಬೇಕಿರೋ ಒಂದ್ಸಲ ಸಪರೇಟ್ ಮಾಡೋಣ ಸರ್. ಈಗ ನಾನು ಎಲ್ ಬಿದಂತೂ ಎಲ್ಲ ಅರ್ಥ ಮಾಡ್ತಿದ್ರಿ, ನಾನು LLB ಮಾಡ್ಬೇಕಾ, ನನಗೆ LLB ಬೇಕಾ, ನಾನು LLB ಮಾಡಿದ್ರೆ ಏನಾಗ್ತೀನಿ ಇನ್ನು ಅನ್ನುವಂತ ವಿಷಯ ನಿಮ್ಗೆ ಏನಾದ್ರು ಬಂದ್ರೆ ನೋಡಿ, BA LLB 5 years LLB ಆಮೇಲೆ 3 year LLB ಅಂತಿದೆ. ನೀವ್ ಏನ್ ಮಾಡಿದ್ರು ಕೂಡ ಒಂದು ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ನ ಬರ್ಕೊಳ್ತೀರಾ. ಸೊ ಬರ್ಕೊಂಡಿದ ತಕ್ಷಣ ಇಲ್ಲಿ ಏನಾಗ್ಬಿಡ್ತೀರಾ ಅಂತಂದ್ರೆ ಅಡ್ವೊಕೇಟ್ ಆಗ್ತೀರಾ. ನಿಮಗೆ ಸೀಲು ಸಿಗ್ನೇಚರು ಅಥಾರಿಟಿ ಬರುತ್ತೆ, ನೀವು ಸೀಲು ಸಿಗ್ನೇಚರ್ ನ ಹೊಡೆದ್ಬಿಟ್ಟು ಅಡ್ವೊಕೇಟ್ಸ್ ಗಳಾಗ್ಬಿಡ್ತೀರಾ. ಸೊ ಅದಾದ್ಮೇಲೆ ಜುಡಿಷಿಯಲ್ ಸರ್ವಿಸ್ ಜಡ್ಜ್ ಗಳಾಗ್ತೀರಾ ಸರ್. ನೋಡಿ ಇಲ್ಲಿಂದ ಬಾರ್ ಎಕ್ಸಾಮ್ ಬರ್ದಿದ ತಕ್ಷಣ ಅಡ್ವೊಕೇಟ್ ಗಳಾಗ್ತೀರಾ. ಅಡ್ವೊಕೇಟ್ ಗಳಲ್ಲೇ 2 ತರ ಅಡ್ವೊಕೇಟ್ ಆಗ್ತೀರಾ, ಲಾದಲ್ಲಿ ಅಡ್ವೊಕೇಟ್ ಆಗ್ತೀರಾ, ಕಾರ್ಪೊರೇಟ್ ಆಗ್ತೀರಾ. ಲಾದಲ್ಲಿ ಅಡ್ವೊಕೇಟ್ ಆಗ್ತೀರಾ ಅಂತಂದ್ರೆ ಕ್ರಿಮಿನಲ್ ಲಾಯರ್ ಆಗ್ಬಹುದು. ಕ್ರಿಮಿನಲ್ ಲಾಯರ್ ಅಂತಂದ್ರೆ ಈ ಬೇಲ್ ಕೊಡ್ಸುವಂತದ್ದು, ಕ್ರಿಮಿನಲ್ ಕೇಸಸ್ಗಳು, ಮರ್ಡರ್, ರೇಪ್ ಇಂಥ ಕೇಸಸ್ಗಳು ಆಯ್ತಾ. ಇನ್ನು ಸುಮಾರಿದೆ, ನಿಮ್ಗೆ ಅರ್ಥ ಆಗ್ಲಿಕ್ಕೆ ಇಷ್ಟ ಸಾಕು. ಆಮೇಲೆ ಸಿವಿಲ್ ಲಾಯರ್ ಆಗ್ತೀರಾ, ಸಿವಿಲ್ ಲಿಟಿಗೇಷನ್ ಅಂತೀವಿ. ಸಿವಿಲ್ ಲಾಯರ್ ಅಂತಂದ್ರೆ ಯಾರು ಗೊತ್ತಾ? ಸಿವಿಲ್ ಲಾಯರ್ ಅಂತಂದ್ರೆ ಈ ಪ್ರಾಪರ್ಟಿ ಕೇಸ್ಗಳು ನೋಡೋದು, ಫ್ಯಾಮಿಲಿ ಕೇಸ್ ನೋಡೋದು, ಡೈವರ್ಸು, ಮೇಂಟೆನೆನ್ಸ್, ಹೊಡೆದಾಡ್ಬಾರ್ದು ಇವ್ರು ನೋಡುವಂಥದ್ದು. ಇನ್ಕಮ್ ಟ್ಯಾಕ್ಸ್ ಲಾಯರ್ ಆಗ್ತೀರಾ, ಸೊ ಅವ್ರು ಆಗ್ಬೋದು. ಇಲ್ಲ ಸೈಬರ್ ಲಾಯರ್, ಈಗ ನಡೀತಾ ಇರುವಂತ ಕ್ರೈಮ್ಸ್ಗಳು, ಸೈಬರ್ ಕ್ರೈಮ್ಸ್ಗಳು, ನಿಮ್ಮ ಅಕೌಂಟ್ ಇಂದ ದುಡ್ಡು ಎತ್ತುವಂಥದ್ದು, ಬ್ಯಾಂಕರ್, ಇದನ್ನು ಕೂಡ ನೀವು ಆಗ್ಬೋದು. ಕಾರ್ಪೊರೇಟ್ ಲಾಯರ್ಸ್ ಆಗ್ತೀರಾ ಅಂತಂದ್ರೆ ಕಂಪನೀಸ್ ಗಳಲ್ಲಿ ಲಾಯರ್ ಆಗ್ತೀರಾ. ಈಗ ಕಂಪನೀಸ್ ಕಟ್ಟಿದ್ದಾರೆ ಅಂತಂದ್ರೆ ಕಾನೂನು ಪ್ರಕಾರ ನಡೆಸಬೇಕು ಯಾವುದೇ ಕಂಪನಿ ಆಗ್ಲಿ, ಅದಕ್ಕೊಬ್ರು ಲಾಯರ್ ಇರ್ತಾರೆ, ಅವ್ನು ಲೀಗಲ್ ಲಾಯರ್ ಅಂತ ಕರಿತೀವಿ, ಲೀಗಲ್ ಅಡ್ವೈಸರ್ ಅಂತ ಕರಿತೀವಿ. ಅದಾಗಬಹುದು, ಅಡ್ವೊಕೇಟ್ಸ್ ಆಗ್ಬಹುದು, ಅಥವಾ ಡಾಕ್ಯುಮೆಂಟ್ ಡ್ರಾಫ್ಟಿಂಗ್ ಮಾಡೋರು ಆಗ್ಬಹುದು. ಎಲ್ಲಿ ನೀವು ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ನ ಬರ್ಕೊಂಡು 3 year LLB ಆದ್ಮೇಲೆ 5 year LLB ಆದ್ಮೇಲೆ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ನ ಬರ್ಕೊಂಡು ಹೋದ್ರೆ ಅಡ್ವೊಕೇಟ್ಸ್ ಗಳಾಗಿ ಅಲ್ಲಿ ನೀವು ಕೋರ್ಟಲ್ ಆಗಿ ಅಥವಾ ಏನಾದ್ರೂ ನೀವು ಒಂದು ಕೋರ್ಟಲ್ ಲಾಯರ್ ಆಗಿ ಮಾಡಬಹುದು, ಇಲ್ಲ ಅಂದ್ರೆ ಕಂಪನೀಸ್ ಗಳ ಲಾಯರ್ ಆಗಿ ಮಾಡಬಹುದು. ಸೊ ಇಷ್ಟು ಅಪಾರ್ಚುನಿಟೀಸ್ ಗಳಿದೆ ಸರ್. ಇಷ್ಟೇನಾ ಅಡ್ವೊಕೇಟ್ಸ್ ಗಳಂತಂದ್ರೆ? ಎಲ್ರಿಗೂ ಗೊತ್ತಿರೋದು ಇಲ್ಲಿ ಇಷ್ಟೇ. ಲಾಯರ್ಸ್ ಗಳಂದಿದ ತಕ್ಷಣ ಎಲ್ಲ ಏನ್ ಅನ್ಕೊಂಡ್ಬಿಟ್ಟಿದಾರೆ ಗೊತ್ತಾ? ಕೋರ್ಟ್ ಇದೊಂದೇ ಆಪ್ಷನ್ ಗೊತ್ತಿರೋದು ಎಲ್ರಿಗೂ. ಕೋರ್ಟ್ ಅಂತೆ, ಕೋರ್ಟಿಗೆ ಹೋಗ್ತೀವಂತೆ, ಕೋರ್ಟಿಗೆ ಹೋಗ್ಬಿಟ್ಟು ನಾವು ಕ್ರಿಮಿನಲ್ ಲಾಯರು, ಸಿವಿಲ್ ಲಾಯರು, ಇನ್ಕಮ್ ಲಾಯರು ಏನೋ ಒಂದು ಆಗ್ತೀವಂತೆ. ಆದ್ರೆ ಯಾರಿಗ್ ಗೊತ್ತೇ ಇಲ್ಲ ಅದಕ್ಕಿಂತ ಕೆಳಗಡೆ ಇನ್ನೂ ಇಷ್ಟೊಂದು ಆಪ್ಷನ್ಗಳಿದೆ. ನೀವು LLB ಮಾಡಿದ್ರೆ ಇಷ್ಟೊಂದು ಆಪ್ಷನ್ ಗಳಲ್ಲಿ ನಿಮ್ಮ ಫ್ಯೂಚರ್ ಗಳನ್ನ ನೋಡಬಹುದು ಅಂತ. ಸರ್ ಜುಡಿಷಿಯಲ್ ಸರ್ವಿಸ್ ಅಲ್ಲಿ ಜಡ್ಜಸ್ ಗಳಾಗಿ ಲಾಯರ್ ಗಳೇ ಜಡ್ಜ್ ಆಗೋದು, ಲಾಯರ್ ಗಳೇ ಎಕ್ಸಾಮ್ ಗಳು ಜಡ್ಜ್ ಆಗೋದು, ಲಾಯರ್ ಗಳೇ ಎಕ್ಸ್ಪೀರಿಯನ್ಸ್ ಮೇಲೆ ಜಡ್ಜ್ ಗಳಾಗೋದು. ಅವ್ರನ್ನ ಮ್ಯಾಜಿಸ್ಟ್ರೇಟ್, ಕ್ರಿಮಿನಲ್ ಜಡ್ಜ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಜಡ್ಜ್ ಆಗಿ, ಇಲ್ಲ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಜಡ್ಜ್ ಆಗಿ ಸರ್, ಎಲ್ಲಾದ್ರೂ ಜಡ್ಜಸ್ ಗಳಾಗಬಹುದು. ಗೌರ್ಮೆಂಟ್ ಎಕ್ಸಾಮ್ ಇರುತ್ತೆ, ಅದು ನಮ್ಮ ಕಡೆಯಿಂದ ಕೋಚಿಂಗ್ ಕೂಡ ನಮ್ಮ ಕಡೆಯಿಂದ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಿಗೆ. ಸೊ ಅದನ್ನು ಕೂಡ ನೀವು ತಗೊಳ್ಬಹುದು ಆಯ್ತಾ. ಆಮೇಲೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸರ್, UPSC ಸರ್, ನಾನು UPSC ಓದ್ತೀನಿ, ನಾನು IAS ಆಫೀಸರ್ ಆಗ್ತೀನಿ, ನಾನು KPSC ಓದ್ತೀನಿ, KS ಆಫೀಸರ್ ಆಗ್ತೀನಿ, IPS ಆಫೀಸರ್ ಆಗ್ತೀನಿ, KPS ಆಫೀಸರ್ ಆಗ್ತೀನಿ, FDA ಪಾಸ್ ಮಾಡ್ತೀನಿ, ಅಥವಾ ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ನಾನು ತಗೊಳ್ತೀನಿ ಅಂತಂದ್ರೆ 5 year LLB ನಾದ್ರೂ ಮಾಡಿ, 3 year LLB ಮಾದ್ರೂ ಮಾಡಿ, ಈ ಡಿಗ್ರಿನೇ ಅಲ್ವಾ ಇದು ಕೂಡ ಸರ್. ನಾನು ನಾರ್ಮಲ್ ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀನಿ, ನಾನು ವಕಾಲತ್ ಮಾಡಲ್ಲ, ನಾನು ಜಡ್ಜು ಕೂಡ ಆಗಲ್ಲ, ಯಾವ್ದೋ ಬೇರೆ ಎಕ್ಸಾಮ್ ಬರೀತೀನಿ. ಬರೀರಿ ಸರ್ IAS ಆಗಿ. ಎಷ್ಟು ಜನ IAS ಲೀಸ್ಟ್ ಹೊಡಿರಿ, ಗೂಗಲ್ ಅಲ್ಲಿ ಹೊಡಿರಿ, ಎಲ್ಲರ ಹತ್ರ ಇಂಟರ್ನೆಟ್ ಇದೆಯಲ್ಲ. ಲಾ ಮಾಡಿರುವಂತ IAS ಆಫೀಸರ್ಗಳು ಯಾರ್ಯಾರು, ಲಾ ಮಾಡಿರುವಂತ IPS ಆಫೀಸರ್ಗಳು, ನಿಮ್ಮ ಏನಾದ್ರೂ ನೀವು ಲಾ ಮಾಡಿ ಏನಾದ್ರೂ IAS IPS ಗಳಾದ್ರೆ, ಲಾ ಮಾಡಿ ಏನಾದ್ರೂ ನೀವು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಹೋದ್ರೆ ನಿಮ್ಮಂತ ಶಕ್ತಿಶಾಲಿ ಕಾನೂನು ಗೊತ್ತಿರುವಂತ ವ್ಯಕ್ತಿನೇ ಇರಲ್ಲ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಅದಕ್ಕೆ ನೀವು ಅದನ್ನು ಕೂಡ ಮಾಡಬಹುದು. ಅದರಲ್ಲಿ ನೀವು ಜೂನಿಯರ್ ಲಾ ಆಫೀಸರ್ ಅಂತ ಬರುತ್ತೆ, ಬರೀ ಲಾದಲ್ಲೇ ಮಾಡ್ತೀನಿ ಅಂದ್ರೆ ಅದ್ ಮಾಡಬಹುದು. ಇಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಅಂತಿದೆ, ಅಲ್ಲಿ ನೀವು ಕೂಡ ಮಾಡ್ಕೊಳ್ಬಹುದು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳು ಬರೀಬಹುದು, ಲಾ ಆಫೀಸರ್ಸ್ ಗಳದ್ದು. ಬ್ಯಾಂಕ್ ಅಲ್ಲಿ ಕೂಡ ಲೀಗಲ್ ಅಡ್ವೈಸರ್ ಅವಶ್ಯಕತೆ ಇರುತ್ತೆ, ನೀವು ಅಲ್ಲಿ ಬರೀಬಹುದು. ಮಲ್ಟಿನ್ಯಾಷನಲ್ ಕಂಪನೀಸ್ ಗಳಿಗೆ ಹೋಗ್ಬಹುದು. ಸರ್ ಇಲ್ಲ ಸರ್ ನಾನು ಪ್ರೊಫೆಸರ್ ಆಗ್ಬಿಡ್ತೀನಿ ಬಿಡಿ, ನಾನು ಲೆಕ್ಚರ್ ಆಗ್ಬೇಕು, ಆ ಚಾನ್ಸ್ ಇದೆಯಾ? ಯಾಕಿಲ್ಲ ಸರ್, ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೊಳ್ಳಿ, ಒಂದು PG LLM ಮಾಡಿ, LLM ಮಾಡ್ಬಿಟ್ಟು UGC ನೆಟ್ ಸೆಟ್ ಕ್ಲಿಯರ್ ಮಾಡಿ, ಇದು ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳು ಕ್ಲಿಯರ್ ಮಾಡ್ಬಿಟ್ಟು ಲೆಕ್ಚರ್ ಆಗ್ಬಿಡಿ, ಪ್ರೊಫೆಸರ್ ಆಗಿ. ನಾವೆಲ್ಲ ಪಟ ಮಾಡ್ತಾ ಇಲ್ವಾ? ಪ್ರೊಫೆಸರ್ ಆಗ್ಬಿಡಿ, LLM ಮುಗಿಸಿ. ಇಲ್ಲ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಕೋರ್ಸ್ ಮಾಡ್ಕೊಳ್ತೀನಿ ಅಂತಂದ್ರೆ ಸುಮಾರು ಡಿಪ್ಲೊಮಾ ಕೋರ್ಸ್ ಇದೆ, ಅದನ್ನ ನಾವು PGDC ಅಂತ ಕರಿತೀವಿ ಆಯ್ತಾ. ಡಿಪ್ಲೊಮಾ ಕೋರ್ಸ್ ಗಳಂತಂದ್ರೆ ಒಂದ್ಸಲ LLB ಆಯ್ತು. ಸಮ್ ಕೋರ್ಸ್ ಗಳು ಸ್ಪೆಸಿಫಿಕ್ ನಿಮಗೆಲ್ಲೋ ಲೇಬರ್ ಲಾಸ್ ಮೇಲೆ ನಾನು ಸ್ವಲ್ಪ ಜಾಸ್ತಿ ಓದ್ಬೇಕು ಅನಿಸ್ತು, ಆ ಕೋರ್ಸ್ ಗಳು ಮಾಡ್ಕೊಡಿ. ಲೇಬರ್ ಆಫೀಸರ್ ಆಗಿ, ಟ್ಯಾಕ್ಸೇಷನ್ ಲಾಸ್ ಮೇಲೆ ಜಾಸ್ತಿ ಓದ್ಬೇಕು ಅನಿಸ್ತು, ಅದು ಓದ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಲಾಯರ್ ಆಗಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಬೌದ್ಧಿಕ ಆಸ್ತಿ ಮೇಲೆ ಏನಾದ್ರು ಓದ್ಬೇಕು, ಲೀಗಲ್ ಅಡ್ವೈಸರ್ ಆಗಿ, ಸೈಬರ್ ಲಾ ಮೇಲೆ ಓದ್ತೀನಿ, ಸೈಬರ್ ಲಾಯರ್ ಆಗಿ, ಕ್ರಿಮಿನಲ್ ಲಾಜಿ ಪಿನಲಾಜಿ ಮೇಲೆ ಓದ್ತೀನಿ ಅಂತಂದ್ರೆ ಕ್ರಿಮಿನಲ್ ಇಂಟೆಲಿಜೆನ್ಸಿ ಅನಾಲಿಸ್ಟ್ ಆಗಿ ಆಯ್ತಾ, ಇಲ್ಲ ಡ್ರಗ್ ಪಾಲಿಸಿ ಅಡ್ವೈಸರ್ ಆಗಿ,
ಇಲ್ಲ ಎನ್ವೈರನ್ಮೆಂಟ್ ಬಗ್ಗೆ ಓದ್ತೀನಿ ಅಂದ್ರೆ ಎನ್ವೈರನ್ಮೆಂಟಲ್ ಲಾಯರ್ ಆಗಿ ಅದ್ರಲ್ಲಿ ಎನ್ವೈರನ್ಮೆಂಟಲ್ ಪ್ರೊಟೆಸ್ಟರ್ ಅಂತ ಏನಿರ್ತಾರಲ್ವಾ, ಈ ನಮ್ಮ ರಕ್ಷಣೆ ಮಾಡುವಂತರು ಅಲ್ಲಾಗಿ ಜನರಲ್ ಮ್ಯಾನೇಜರ್, ಪ್ರಾಡಕ್ಟ್ ಮ್ಯಾನೇಜರ್, ಎನ್ವೈರನ್ಮೆಂಟಲ್ ಕನ್ಸಲ್ಟೆಂಟ್, ಎನ್ವೈರನ್ಮೆಂಟಲ್ ಕ್ವಾಲಿಟಿ ಅನಾಲಿಸ್ಟ್ ಏನಾದ್ರೂ ಆಗ್ಬೋದು ಸರ್. ಆಮೇಲೆ ಲೀಗಲ್ ಕರೆಸ್ಪಾಂಡೆಂಟ್ ಆಗ್ಬೋದು, ಜರ್ನಲಿಸ್ಟ್ ಆಗ್ಬೋದು. ನೀವು ಲಾ ಮಾಡಿದ್ರೆ ಹೋಗಿದ್ರೆ ತುಂಬಾ ಬೆಲೆ ಇದೆ ಎಲ್ಲಿ, ಜರ್ನಲಿಸಮ್ ಅಲ್ಲಿ ಆಯ್ತಾ. ಆಮೇಲೆ ವರ್ಕ್ ವಿತ್ NGOs ಗಳಲ್ಲಿ ವರ್ಕ್ ಮಾಡಿ, ಏನು ಬೇಡ ಸಾಮಾಜಿಕವಾಗಿ ನಾನು ಸೊಸೈಟಿಗೆ ಮಾಡ್ತೀನಿ, NGOs ಅಲ್ಲಿ ವರ್ಕ್ ಮಾಡಿ, LPO ಗಳು ಹಾಕಿ, ಲೀಗಲ್ ಪ್ರೋಸೆಸ್ ಔಟ್ಸ್ಟ್ಯಾಂಡಿಂಗ್ ಗಳನ್ನ ಮಾಡಿ. ಇದಿಷ್ಟೇ ಇಲ್ಲದೆ ಇನ್ನೂ 1000 ದಾರಿಗಳಿದೆ ಲಾ ಮಾಡಿದ್ರೆ. ಆದರೆ ದಯವಿಟ್ಟು ಲಾನ ಸರಿಯಾದ ರೀತಿಯಲ್ಲಿ ಲಾ ತರ ಓದಿದ್ರೆ. ಸರ್ ನೀವ್ ಹೇಳ್ದಾಗ ನಾನು ಲಾ ಮಾಡ್ಬಿಟ್ಟೆ ಬಟ್ ನಾನು ಉದ್ಧಾರ ಆಗಿಲ್ಲ ಅಂತಂದ್ರೆ ನನ್ನ ಪ್ರಶ್ನೆ ಅಲ್ಲ, ನೀವು ಸರಿಯಾಗಿ ಓದಿದ್ರ ಇಲ್ಲ ಅಂತ. ಅದನ್ನ ಸರಿಯಾಗಿ ನೀವು ಓದ್ಲಿ ಅಂತಾನೆ ಇರುವಂತದ್ದು ಈ ನಮ್ಮ ಕಾನೂನು ಅಕಾಡೆಮಿ. ಸರಿಯಾಗಿ ನಿಮಗೆ ಅರ್ಥ ಮಾಡಿಸಿ, ಇವನ್ ನಿಮಗೆ ತೋರಿಸ್ತಾ ಇದೀನಿ ಡಿಸ್ಪ್ಲೇ ಮೇಲೆ, ಇದಕ್ಕಿಂತ 1000 ಆಪ್ಷನ್ ಇದೆ. ನಾನು 1000 ಆಪ್ಷನ್ ಹೇಳ್ತೇನೆ ನಿಮಗೆ, ಜೀವನ ಮಾಡ್ಕೊಳ್ಳೋದು, ಜೀವನನ ರೂಪಿಸ್ಕೊಳ್ಳುವಂಥದ್ದು ವಕಾಲತ್ತಿಂದ ಹೇಗೆ ಅಂತ. ವಕಾಲತ್ ಅನ್ನುವಂಥದ್ದು ತುಂಬಾ ಡೈವರ್ಸಿಫೈಡ್ ಆಗಿರುವಂತ ಕಾನ್ಸೆಪ್ಟ್. ಇಂಜಿನಿಯರಿಂಗ್ ಅನ್ನು ಮಾಡಿದ್ರೆ ನೀವು ಇಂಜಿನಿಯರೇ ಆಗ್ಬೇಕು, ಈ ತರ ಕಾನ್ಸೆಪ್ಟ್. ಡಾಕ್ಟರ್ ಆದ್ರೆ ಡಾಕ್ಟರ್ ಆಗ್ತೀರಾ ಒಂದೊಂದ್ ಕಡೆ. ಬಟ್ ಲಾ ಅನ್ನುವಂಥದ್ದಿಲ್ಲ, ಇದು ಸೋಷಿಯಲ್ ಕಾನ್ಸೆಪ್ಟ್, ಇದು ಸೊಸೈಟಿಕಲ್ ಕಾನ್ಸೆಪ್ಟ್ ಇದು. ಸೊ ಈ ರೀತಿಯಾಗಿ ನೀವು ನಿಮ್ಮ ಕರಿಯರ್ ನ ಬೆಳೆಸ್ಕೊಳ್ಬಹುದು. ಎನಿಹೋ ಇವತ್ತಿನ ಒಂದು ವಿಡಿಯೋದಲ್ಲಿ ಆಲ್ಮೋಸ್ಟ್ ನಾನು ಲಾ ಯಾಕೆ ಮಾಡಬೇಕು, ಲಾ ಮಾಡ್ಬೇಕಾದ್ರೆ ಫೀಸ್ ಸ್ಟ್ರಕ್ಚರ್ ಏನು, ಕಾಲೇಜ್ ಲಿಸ್ಟ್ ಏನಿದೆ, ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಏನು, ನಾನು ರಿಸರ್ಚ್ ಹೇಗೆ ಮಾಡಬೇಕು, ಪ್ರತಿಯೊಂದು ವಿಷಯಗಳು ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಎನಿಯೋ ಮತ್ತೊಂದ್ಸಲ ಒಂದು 2 minutes ಅಲ್ಲಿ ನಾವಿವತ್ತಿನ ವಿಡಿಯೋದಲ್ಲಿ ಏನ್ ನೋಡಿದ್ವಿ, ನಮ್ಮ ಕಾನೂನು ಅಕಾಡೆಮಿ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ನಮ್ಮ ಕಾನೂನು ಅಕಾಡೆಮಿ ಆಲ್ವೇಸ್ ನಿಮ್ಮ ಜೊತೆ ಇದೆ. ಸೊ ಅದಾದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಗಳನ್ನ ಹೇಗೆ ನೋಡ್ಕೋಬೇಕು ಅಂತ ಅರ್ಥ ಮಾಡ್ಕೊಂಡು, ಇದರಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಆಗಿರಬಹುದು, ಎಲಿಜಿಬಿಲಿಟಿ ಆಗಿರಬಹುದು, ಅಡ್ಮಿಷನ್ ಫೀಸ್ ಆಗಿರಬಹುದು, ಇದನ್ನ ಅರ್ಥ ಮಾಡ್ಕೊಂಡ್ವಿ. ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ಹೇಳಿದೆ. ಈ ಪೇಜ್ ಅಲ್ಲಂತೂ ಡಿಫ್ರೆಂಟ್ ಯೂನಿವರ್ಸಿಟಿಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ, KSLU, NSLU, CMR, ರೇವಾ, DSU ಎಲ್ಲಾ ಯೂನಿವರ್ಸಿಟಿಗಳು ಹೇಳ್ತಾ, ಎಲ್ಲಾ ಯೂನಿವರ್ಸಿಟಿಗಳಲ್ಲೂ ಒಂದೆರಡು ಕಾಲೇಜ್ ಇದೆ. ಸೊ KSLU ದಲ್ಲಿ ಜಾಸ್ತಿ ಕಾಲೇಜಸ್ ಗಳಿದೆ ಸ್ಟಿಲ್ ಈಗಲೂ ಕೂಡ, ಆಯ್ತಾ. ಗವರ್ಮೆಂಟ್ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ. ಇದ್ರ ಏಜ್ ಲಿಮಿಟ್ ಏನು, ಎಂಟ್ರೆನ್ಸ್ ಏನು, ಫೀಸ್ ಏನು, ಯಾವ್ದಕ್ಕೇನು, ನೀವು ಏನ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿದ್ರಿ ಗೊತ್ತಾ, ಇಡೀ ಇರುವಂತ ಎಲ್ಲಾ ಕಮೆಂಟ್ಸ್ ಅಲ್ಲಿ ಇರುವಂತದನ್ನ ಮಾಡಿದೆ. ಆಮೇಲೆ ಫ್ಯಾಕ್ಟರ್ ಶುಡ್ ಬಿ ಕನ್ಸಿಡರ್. ಸರ್ ನಾನು ಹೊಸ ಕಾಲೇಜಿಗೆ ಅಡ್ಮಿಷನ್ ಆಗ್ತಾ ಇದೀನಿ, ಹೇಗೆ ಸರ್ ಆಗ್ಬೇಕು, ಇದೇ ಸರ್ ನನಗೆ ಎಲ್ಲರೂ ಕೂಡ ಕೇಳ್ತಿದ್ದಂತ ಡೌಟ್. ದಯವಿಟ್ಟು ನೀವು ಅಡ್ಮಿಷನ್ ಆಗ್ಬೇಕಾದ್ರೆ ಈ ವಿಡಿಯೋ ನೋಡಿ, ಏನಿಲ್ಲ ಸ್ವಲ್ಪ ಗೂಗಲ್ ಔಟ್ ಮಾಡಿ, ಕಾಲೇಜ್ ಲೀಸ್ಟ್ ತಗೊಳ್ಳಿ, ಫೋನ್ ನಂಬರ್ಸ್ ತಗೊಳ್ಳಿ, ಕಾಲ್ ಮಾಡಿ, ಸುತ್ತಮುತ್ತ ಓಡಾಡಿ, ಫೀಸ್ ಸ್ಟ್ರಕ್ಚರ್ ಎಷ್ಟು ಅಂತ ಕೇಳ್ಕೊಳ್ಳಿ, ನಿಮ್ಮ ಬಜೆಟ್ ಎಷ್ಟಿದೆ ನೋಡಿ, ನಿಮ್ಮ ಕನ್ವಿನಿಯೆಂಟ್ ನೋಡಿ. ನೀವು ಕಾಲೇಜಿಗೆ ರೆಗ್ಯುಲರ್ ಆಗಿ ಹೋಗಕ್ಕಾಗುತ್ತಾ, ಅಥವಾ ಏನಾದ್ರು ಸ್ವಲ್ಪ ಲಿಬ್ರಲ್ ಆಗಿ ಏನಾದ್ರು ಕಾಲೇಜಲ್ಲಿ ಬಿಡ್ತಾರಾ, ಆತರ ಬಿಡೋ ಆಗಿಲ್ಲ. ಆಸ್ ಪರ್ ಲಾ ಬಿಡೋ ಹಾಗಿಲ್ಲ, ಆಸ್ ಪರ್ ರೂಲ್ಸ್. ಬಟ್ ನೋಡಿ ನಿಮ್ಮ ಅದು ಇಂಟರ್ನಲ್ ಅದೆಲ್ಲ ನಾವು ಮತ್ತೆ ಎಂಟ್ರಿ ಕೊಡೋದಿಲ್ಲ. ಸೊ ಅದನ್ನೆಲ್ಲ ನೋಡ್ಕೊಂಡು ಜಾಯ್ನ್ ಆಗಿ ಸರ್. ಅದ್ರಲ್ಲಿ ಏನಿದೆ, ಜಾಯ್ನ್ ಯಾವ್ದು ಆಗ್ಬೇಕು, ಏನಾಗ್ಬೇಕು ಕಾಲೇಜು. ಆಮೇಲೆ ಇದಾದ್ಮೇಲೆ ಕರ್ನಾಟಕದಲ್ಲಿ ಬೆಸ್ಟ್ ಲಾ ಕಾಲೇಜ್ ಯಾವ್ದಂತ ಹೇಳ್ತಾ 127 ಲಾ ಕಾಲೇಜ್ಗಳನ್ನು ಕೊಟ್ಟೆ. ಬೆಸ್ಟ್ ಲಾ ಕಾಲೇಜ್ ನೀವೇ ಹುಡುಕೊಳ್ಬೇಕು, ನಿಮಗೆ ಯಾವ್ದು ಬೆಸ್ಟ್ ನಿಮಗೆ ಗೊತ್ತಿರುತ್ತೆ ನಿಮ್ ಡಿಸ್ಟಿಕ್ ಇಂದು. ನಾನೇ ಯಾವ್ದೋ ಒಂದ್ 4 ಹೇಳಿದೆ, ನೀವು ಅದಕ್ಕೆ ಹೋಗಿ ಅಡ್ಮಿಷನ್ ಹಾಕಿ ಒದ್ದಾಡಿದ್ರಿ, ನಾಳೆ ದಿನ ಜೀವನ ಏನಾಗುತ್ತೆ ಸರ್. ಕಾಲೇಜಲ್ಲಿ ಬೆಸ್ಟ್ ಯಾವ್ದು, ಬೆಸ್ಟ್ ಇಲ್ಲ ಅಂತ ಏನು ಇಲ್ಲ ಸರ್. ಒಂದು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿದಂತ ವಿದ್ಯಾರ್ಥಿನೂ IAS ಆಫೀಸರ್ ಆಗ್ತಾನೆ. ಅದೇ ಸೆಂಟ್ರಲ್ ಸಿಲೆಬಸ್ ಅಲ್ಲಿ ಓದಿರುವಂತ ಒಬ್ಬ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದಂತ ಒಬ್ಬ ಸ್ಟೂಡೆಂಟ್ ಪಕ್ಕಾ ಹಾಳಾಗಿ ಊರಲ್ಲಿ ಬೀದಿಯಲ್ಲಿ ಕೆಲಸ ಇಲ್ಲದೆ ಓಡಾಡ್ತಾ ಇರ್ತಾನೆ. ಇಲ್ಲಿ ಡಿಫ್ರೆನ್ಸ್ ಏನ್ ಗೊತ್ತಾ, ಇವನು ಓದ್ಬೇಕಾದ್ರೆ ಯಾವ ರೀತಿ ತಗೊಂಡ, ಇವನು ಓದ್ಬೇಕಾದ್ರೆ ಯಾವ ರೀತಿ ತಗೊಂಡ. ಸೊ ಅದಕ್ಕೆ ಆ ಕಾಲೇಜ್ ಬೆಸ್ಟ್, ಈ ಕಾಲೇಜ್ ಬೆಸ್ಟ್ ಏನೂ ಕೂಡ ತಲೆ ಕೆಡ್ಸ್ಕೊಬೇಡಿ. ತುಂಬಾ ವಿಷಯ ಏನು ಅಂತಂದ್ರೆ, ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಅಂತ. ಅದನ್ನ ಅರ್ಥ ಮಾಡಿಸ್ಲಿಕ್ಕೆ ಯಾರಿದೀವಿ, ಅದನ್ನ ಅರ್ಥ ಮಾಡಿಸ್ಲಿಕ್ಕೆ ನಮ್ಮ ಕಾನೂನು ಅಕಾಡೆಮಿ ಇದೆ ನಿಮ್ ಜೊತೆ. ನಮ್ಮ ಕಾನೂನು ಅಕಾಡೆಮಿ ಇರುವಂತದ್ದೇ ಇದೇ ಕೆಲ್ಸಕ್ಕೆ. ಸೊ ಇದಾದ್ಮೇಲೆ ಯಾವ ಯೂನಿವರ್ಸಿಟಿ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟೆ ನಾನು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಲಾಯರ್ ಆದ್ಮೇಲೆ ನಾನ್ ಫೈನಲ್ ಆಗಿ ಏನ್ ಆಗ್ತೀನಿ, ನಾನೇನ್ ಓದ್ಬೇಕಾ ಲಾಯರ್ ಗಿರಿ ಅಂತ ಬಂದಾಗ ಒಂದ್ ಸ್ಲೈಡ್ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ. ಈ ಸ್ಲೈಡ್ ಅಲ್ಲಿ ನಾನು ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೆ ಅಂತಂದ್ರೆ, ಲಾ ಕರಿಯರ್ ಏನೇನಿದೆ, ಹೈಯರ್ LLB ಮಾಡಿದ್ಮೇಲೆ ಒಂದು ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಬರ್ಕೊಳ್ಳಿ, ಅಡ್ವೊಕೇಟ್ ಆಗಿ ಕೋರ್ಟಲ್ ಲಾ ಪ್ರಾಕ್ಟೀಸ್ ಮಾಡಿ, ಕಾರ್ಪೊರೇಟ್ ಲಾಯರ್ ಆಗಿ. ಕೋರ್ಟಲ್ ಲಾ ಪ್ರಾಕ್ಟೀಸ್ ಅಂದ್ರೆ ಕ್ರಿಮಿನಲ್, ಸಿವಿಲ್, ಇನ್ಕಮ್ ಟ್ಯಾಕ್ಸ್, ಸೈಬರ್. ಕಾರ್ಪೊರೇಟ್ ಅಲ್ಲಿ ಮಾಡ್ತೀನಿ ಅಂತಂದ್ರೆ ಅಡ್ವೊಕೇಟ್, ಲೀಗಲ್, ಡಾಕ್ಯುಮೆಂಟ್ ಡ್ರಾಫ್ಟಿಂಗ್ ಮಾಡಿ. ಇಲ್ಲ ಸರ್ ನಾನು ಜಡ್ಜ್ ಆಗ್ತೀನಿ, ಜುಡಿಷಿಯಲ್ ಎಕ್ಸಾಮ್ ಬರ್ಕೊಳ್ಳಿ. ಇಲ್ಲ ಸರ್ ನಾನು ಗೌರ್ಮೆಂಟ್ ಎಕ್ಸಾಮ್ ಬರೀತೀನಿ. ಆಯ್ತು ಸರ್ ಬರ್ಕೊಳ್ಳಿ, JLO ಆಗಿ. ಇಲ್ಲ ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾನೆ ಆಗಿ, ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡ್ತೀನಿ ಮಾಡಿ, LLM ಮಾಡ್ತೀನಿ ಮಾಡಿ, ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಕೋರ್ಸ್ ಮಾಡ್ಕೊಳ್ತೀನಿ, ಸೈಬರ್ ಲಾಯರ್ ಆಗ್ತೀನಿ, ಟ್ಯಾಕ್ಸೇಷನ್ ಲಾಯರ್ ಆಗ್ತೀನಿ, IPR ಲಾಯರ್ ಆಗ್ತೀನಿ, ಸೈಬರ್ ಲಾ. ಅದಾದ್ಮೇಲೆ ನಿಮಗೆ ಕ್ರಿಮಿನಲ್ ಲಾಯರ್ ಆಗ್ತೀನಿ, ಎನ್ವೈರನ್ಮೆಂಟಲ್ ಲಾಯರ್ ಆಗ್ತೀನಿ, ಎನ್ವೈರನ್ಮೆಂಟಲಿಸ್ಟ್ ಆಗ್ತೀನಿ. ಇಲ್ಲ ಬೇಡ ನಾನು ಜರ್ನಲಿಸ್ಟ್ ಆಗ್ಬಿಡ್ತೀನಿ, NGO ದಲ್ಲಿ ವರ್ಕ್ ಮಾಡ್ತೀನಿ. ಸರ್ ಏನ್ ಮಾಡ್ತೀರಾ ನೀವು ಡಿಸೈಡ್ ಮಾಡಿ, ನಿಮ್ಮನ್ನ ಆ ಹಂತಕ್ಕೆ ತಗೊಂಡು ಹೋಗೋ ಜವಾಬ್ದಾರಿ ನಮ್ದು. ಆದ್ರೆ ನೀವು ಮಾಡ್ಬೇಕಾಗಿರೋದೇನು, ಕೆಳಗಡೆ ಇರುವಂತ ನಂಬರ್ಸ್ ಗಳಿಗೆ ಕಾಲ್ ಮಾಡ್ಕೊಂಡು ನಮ್ ಜೊತೆ ಕನೆಕ್ಟ್ ಆಗುವಂತದ್ದು. ಇದಿಷ್ಟು ವಿಷಯನ ನಾನು ಇವತ್ತು ತುಂಬಾ ಕ್ಲಿಯರ್ ಆಗಿ ಹೇಳಿದೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಯಾರು ಈಗ PUC ಮಾಡ್ತಾ ಇದ್ದಾರೆ, ಯಾರು ಲಾ ಮಾಡ್ಬೇಕಂತ ಇದ್ದಾರೆ, ಯಾರು ಪೇರೆಂಟ್ಸ್ ಗಳನ್ನ ಆಸೆಗಳನ್ನು ಇಟ್ಕೊಂಡಿದ್ದಾರೆ, ನಿಮ್ಮ ಫ್ಯಾಮಿಲಿ ಗ್ರೂಪ್ಸ್ ಗಳಲ್ಲಿ ಹಾಕಿ. ಏನಕ್ಕೆ ಅಂತಂದ್ರೆ ಒಂದು ವಿಷಯ ಹೇಳ್ತಾರೆ, ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಒಬ್ಬ ಲಾಯರ್ ಇರ್ಬೇಕಂತೆ, ಇಲ್ಲ ಅಂದ್ರೆ ಒಬ್ಬ ಪೊಲೀಸ್ ಇರ್ಬೇಕಂತೆ, ಒಬ್ಬ ಡಾಕ್ಟರ್ ಇರ್ಬೇಕಂತೆ. ಇವರೆಲ್ಲ ಎಸೆನ್ಷಿಯಲ್ಸ್, ಮುಖ್ಯ ಆಗ್ಬಿಟ್ಟಿದೆ ಈಗ. ಲಾಯರು ಇಲ್ಲ ಪೊಲೀಸ್ ಇಲ್ಲ ಅಂತಂತಂದ್ರೆ ಅವ್ರನ್ನ ಯಾರು ಹೇಗೆ ಅಬ್ಯೂಸ್ ಮಾಡ್ತಾರಂತಾನೆ ಗೊತ್ತಿಲ್ಲ.
ತುಂಬಾ ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಸೊ ಅದಕ್ಕೆ ನಮ್ದೊಂದು ಕಾನ್ಸೆಪ್ಟ್ ಬರ್ತಾ ಇದೆ, ಮನೆ ಮನೆಗೆ ಲಾಯರ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಜೊತೆ ನಾವು ಮೂವ್ ಮಾಡ್ತಾ ಇದೀವಿ. ಸೊ ನೀವು ಅದೊಂದ್ ಕಡೆ ಬಿಡಿ. ನೀವು ನಾನ್ ನಿಮ್ಗೆ ಹೇಳ್ತಾ ಇರೋದೇನು ಅಂತಂತಂದ್ರೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ಮಕ್ಕಳಿಗೆ, ನಿಮ್ಮ ತಮ್ಮ, ನಿಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ, ಮಕ್ಕಳಿಗೆ ಎಲ್ರಿಗೂ ಕೂಡ ಹೇಳಿ, ನೀವು ಮಾಡಿ. ನಾನ್ ಮತ್ತೆ ಹೇಳ್ತಾ ಇರೋದು ಸರ್, ಯಾರ್ಯಾರು ಎಲ್ಲದೂ ಮುಗೀತೀಗ ಅಂತ ಅನ್ಕೊಂಡಿದ್ದಾರೆ, ದಯವಿಟ್ಟು ಲಾ ಮಾಡಿ. ಲಾದಲ್ಲಿ ತುಂಬಾ ಫೀಲ್ಡ್ ಡೈವರ್ಸ್ ಇದೆ. ಇನ್ನೊಂದು ಹೇಳಿಲ್ಲ ನಾನು ಇಂಪಾರ್ಟೆಂಟ್ ಆಗಿ, ಪಾಲಿಟಿಕ್ಸ್, ರಾಜಕೀಯದಲ್ಲಿ ಲಾ ಮಾಡಿರುವಂತ ವ್ಯಕ್ತಿಗಳಿಗೆ ಬೆಲೆ ಜಾಸ್ತಿ, ಲಾ ಗೊತ್ತಿರುತ್ತೆ ಅಂತ. ಇನ್ನು ಸಾವಿರ ದಾರಿಗಳಿದೆ, ಎಲ್ಲದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡೋ ಟೈಮ್ ಇಲ್ಲ ಈಗ. ಏನಾದ್ರೂ ಡೌಟ್ಸ್ ಕೇಳಿದ್ರೆ 9591573526 9972799641 ಪ್ರತಿ ಪೇಜಲ್ಲೂ ಕೂಡ ಇದೆ. ಅದಕ್ಕೆ ಕಾಲ್ ಮಾಡ್ಕೊಳ್ಳಿ, ನಮ್ಮ ಟೀಮ್ ನಿಮಗೆ ಸಪೋರ್ಟ್ ಮಾಡುತ್ತೆ. ನನ್ನ ಕಡೆಯಿಂದ ನೀವು ಕೊಟ್ಟಿರುವಂತ ಕಮೆಂಟ್ಸ್ ಗಳಿಗೆ, ಕಾಲೇಜು ಲೀಸ್ಟ್ ಎಲ್ಲದೂ ಕೂಡ ನಾನು ಐ ಹೋಪ್ ಆನ್ಸರ್ ಮಾಡಿದೀನಿ ಅಂತ. ಇಟ್ಸ್ ಎ ಸೆಕೆಂಡ್ ಪಾರ್ಟ್ ಲಾಸ್ಟ್ ವಿಡಿಯೋದು. ಈ ವಿಡಿಯೋನ ದಯವಿಟ್ಟು ಒಂದ್ಸಲ ನೋಡ್ಕೊಂಡು ಬನ್ನಿ. ಇದ್ರಲ್ಲಿ ನಾನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹೇಳಿದೀನಿ, ಆಯ್ತಾ. ಸುಮಾರು ಹಳೆ ವಿಡಿಯೋ, ಒಂದು 6 ತಿಂಗಳು ವರ್ಷ ಹಳೆ ವಿಡಿಯೋ ಇದು. ಬಟ್ ನೋಡ್ಕೊಂಡು ಬನ್ನಿ. ಈ ವಿಡಿಯೋ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ, ಮತ್ತೆ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ಇಷ್ಟೊಂದು ಪೇಷನ್ಸ್ ಅಲ್ಲಿ ನೀವು ಕೇಳಿದಿರಾ ಅಂತಂದ್ಮೇಲೆ ಲಾಯರ್ ಆಗ್ಲೇಬೇಕು ಅಂತ ಡಿಸೈಡ್ ಮಾಡಿದಿರಾ ಅಂತ. ಸೊ ಹಾಗೆ ಬೇರೆ ಯಾರ್ಯಾರು ಆಗ್ತಾರೆ ಅವರಿಗೂ ಸೆಂಡ್ ಮಾಡಿ, ಅವ್ರನ್ನು ಲಾಯರ್ ಮಾಡಿಸಿ. ಪಾಪ ಒಳ್ಳೆ ಲಾಯರ್ ಮಾಡಿಸಿ, ಒಳ್ಳೆ ಕಡೆ ಅವರಿಗೆ ಕಾಲೇಜ್ಗಳನ್ನು ಹೇಗೆ ಹುಡುಕಬೇಕು ಅಂತ ಹೇಳಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಕ್ಲೋಸ್ ಮಾಡ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಅಕಾಡೆಮಿ, ಇಡೀ ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ಥ್ಯಾಂಕ್ ಯು.